ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿಯುಳ್ಳ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಯೋಜನೆಯ ಮೂಲಕ ಪ್ರತಿ ತಿಂಗಳು ನೀವು 5,000 ರೂಪಾಯಿ ಹಣನ ಪಡ್ಕೋಬಹುದು. ಈಗ ರಾಜ್ಯ ಸರ್ಕಾರದಿಂದ ನಿಮಗೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿ ಹಣನ ಪಡ್ಕೋತಾ ಇದ್ದೀರಾ. ಅದೇ ರೀತಿ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿಯುಳ್ಳ ಯೋಜನೆ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಅಂತ. ಇದ್ರ ಮುಖಾಂತರ ನೀವು ಪ್ರತಿ ತಿಂಗಳು 5,000 ರೂಪಾಯಿ ಹಣ, ವರ್ಷಕ್ಕೆ 66,000 ಹಣನ ನೀವು ಪಡ್ಕೋಬಹುದು. ಹಾಗಿದ್ರೆ ಇದಕ್ಕೆ ಎಲಿಜಿಬಿಲಿಟಿ ಏನು, ಅಪ್ಲಿಕೇಶನ್ ಹಾಕೋದು ಹೇಗೆ, ಎಷ್ಟು ತಿಂಗಳವರೆಗೂ ಹಣ ಬರುತ್ತೆ, ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಬಗ್ಗೆ ಸಿಂಪಲ್ ಆಗಿ ಇನ್ಫಾರ್ಮೇಷನ್ ನೋಡೋದಾದರೆ ನೋಡಿ, ಇಲ್ಲಿ ಭಾರತ ಸರ್ಕಾರದಿಂದ ನಿಮಗೆ ಪ್ರತಿ ತಿಂಗಳು 4,500 ರೂಪಾಯಿ ಹಣನ ಕೊಡ್ತಾರೆ. ಮತ್ತು ಒಂದು ಕಂಪನಿಯಿಂದ 500 ರೂಪಾಯಿ ಹಣ ಬರುತ್ತೆ. ನಿಮಗೆ ಟೋಟಲ್ ಆಗಿ 5,000 ರೂಪಾಯಿ ಬರುತ್ತೆ. ಜೊತೆಗೆ ಆರಂಭದ ಖರ್ಚುಗಳಿಗಾಗಿ ಸರ್ಕಾರ ನಿಮಗೆ 6,000 ರೂಪಾಯಿ ಹಣನ ಕೊಡುತ್ತೆ. ಪ್ರತಿ ತಿಂಗಳು ನಿಮಗೆ 5,000 ರೂಪಾಯಿ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ನಿಮಗೆ 60,000 ರೂಪಾಯಿ ಹಣ ಆಗುತ್ತೆ. ಮತ್ತು ಆರಂಭದ ಖರ್ಚುಗಳಿಗೆ ಕೇಂದ್ರ ಸರ್ಕಾರ ಸಪ್ರೇಟಾಗಿ 6,000 ರೂಪಾಯಿ ಕೊಡೋದ್ರಿಂದ ಒಟ್ಟು 66,000 ಹಣ ನಿಮಗೆ ಬರುತ್ತೆ. ಜೊತೆಗೆ ಇಲ್ಲಿ ನೀವು ಇಂಟರ್ನ್ಶಿಪ್ ಪಡೆಯುವಂಥವರಿಗೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಇಂಟರ್ನ್ಗೆ ವಿಮಾ ಕವಚ ಇರುತ್ತೆ. ಇದು ಒಂದು ಸ್ಪೆಷಲ್ ಅಂತಲೇ ಹೇಳಬಹುದು. ಮೊದಲನೇದಾಗಿ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಏನು, ಅದ್ರ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಬಿಡೋಣ. ಭಾರತದಾದ್ಯಂತ ಒಂದು ದೊಡ್ಡ ಸಮಸ್ಯೆ ಅಂದರೆ ನಿರುದ್ಯೋಗ. ಇಲ್ಲಿ SLCನೋ, PUCನೋ, ಡಿಗ್ರಿನೋ, ಡಬಲ್ ಡಿಗ್ರಿನೋ ಕಂಪ್ಲೀಟ್ ಮಾಡಿರ್ತಾರೆ. ನೆಕ್ಸ್ಟ್ ಅವರು ಎಲ್ಲೋ ಒಂದು ಕಡೆ ಜಾಬ್ಗೆ ಅಂತ ಹೋದಾಗ ನೀವು ಇದಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡಿದ್ದೀರಾ, ನಿಮಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳ್ತಾರೆ. ಜೊತೆಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಕೆಲವು ಕಡೆ ಕೆಲಸಕ್ಕೆ ತಗೊತಾರೆ, ಕೆಲವ್ರ ಕಡೆ ಕೆಲಸನೇ ಸಿಗೋದಿಲ್ಲ. ತುಂಬ ಜನಗಳು, ತುಂಬ ವಿದ್ಯಾರ್ಥಿಗಳು ವರ್ಷಾನುಗಟ್ಟಲೆ ಕೆಲಸಕ್ಕೋಸ್ಕರ ಓಡಾಡ್ತಾ ಇರ್ತಾರೆ, ಅವರಿಗೆ ಕೆಲಸ ಕೂಡ ಸಿಗೋದಿಲ್ಲ. ಅಂಥವರಿಗೆ ಒಂದು ಉಪಯುಕ್ತ ಯೋಜನೆ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ. ಇದರಲ್ಲಿ ನಿಮಗೆ ಏನಿರುತ್ತಪ್ಪ ಅಂದರೆ, ನಮ್ಮ ಕೇಂದ್ರ ಸರ್ಕಾರದವರು ಭಾರತದಾದ್ಯಂತ 500 ಪ್ರಮುಖ ಕಂಪನಿಗಳ ಜೊತೆ ಒಂದು ಟೈಅಪ್ ಮಾಡ್ಕೊಂಡಿರ್ತಾರೆ. ಆ ಕಂಪನಿಗಳಲ್ಲಿ ನಿಮಗೆ ಕೆಲಸ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಒಂದು ಇಂಟರ್ನ್ಶಿಪ್ನ ಕೊಡ್ತಾರೆ, ಟ್ರೈನಿಂಗ್ನ ಕೊಡ್ತಾರೆ. ನಿಮಗೆ ಎಜುಕೇಷನ್ ಯಾವ ರೀತಿ ಆಗಿರುತ್ತೆ, SLC ಬೇಸ್ ಮೇಲೆ ಅಥವಾ ಡಿಗ್ರಿ ಬೇಸ್ ಮೇಲೆ ನಿಮಗೆ ಒಂದು ಕೆಲಸನ ಕೊಡ್ತಾರೆ. ಅದರಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಕೂಡ ಸಿಗುತ್ತೆ. ಒಂದು ಕೆಲಸ ನೀವು ಒಂದು ವರ್ಷ ಅಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಅಂದರೆ ಇಂಟರ್ನ್ಶಿಪ್ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಪ್ರತಿ ತಿಂಗಳು 5,000 ರೂಪಾಯಿ ಹಣನ ಕೊಡ್ತಾರೆ. ಜೊತೆಗೆ ಅದು ಒಂದು ವರ್ಷ ಇರೋದ್ರಿಂದ ನಿಮಗೆ 5,000 ರೂಪಾಯಿ ಒಂದು ವರ್ಷದವರೆಗೂ ಕೂಡ ಕೊಡ್ತಾರೆ. ಒಟ್ಟು 60,000 ರೂಪಾಯಿ ಆಗುತ್ತೆ. ಜೊತೆಗೆ ಆರಂಭಿಕ ಖರ್ಚು ಅಂತ 6,000 ರೂಪಾಯಿನ ಕೊಡ್ತಾರೆ. ಇದರಲ್ಲಿ ಸುಮಾರು 500 ಕಂಪ್ನಿಗಳಿರುತ್ತೆ. ಎಲ್ಲ ಕಂಪ್ನಿಗಳು ಕೂಡ ಶ್ರೇಷ್ಠ ಕಂಪನಿಗಳಾಗಿರುತ್ತೆ. ಅಂದರೆ ಒಂದು ಹೆಸರು ಮಾಡಿರ್ತಾವಲ್ಲ ಅಂಥ ಕಂಪ್ನಿಗಳಲ್ಲಿ ನಿಮಗೆ ಇಂಟರ್ನ್ಶಿಪ್ ಸಿಗುತ್ತೆ. ನೆಕ್ಸ್ಟು ಈ ಇಂಟರ್ನ್ಶಿಪ್ನ ಕಂಪ್ಲೀಟ್ ಆದಮೇಲೆ ನೀವು ಸರ್ಟಿಫಿಕೇಟ್ನ ತೊಗೊಂಡೋಗಿ ನಮಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಒಂದು ಒಳ್ಳೆ ಕಂಪ್ನಿಗಳಲ್ಲೋ ಅಥವಾ ಬೇರೆ ಎಲ್ಲಾದರೂ ತೋರಿಸಿದ್ರೆ ನಿಮಗೆ ಕೆಲಸ ಆಗುತ್ತೆ. ಜೊತೆಗೆ ಅಲ್ಲಿ ನೀವು ಹೈ ಸ್ಯಾಲ್ರಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಉದ್ದೇಶ. ಒಟ್ಟಿನಲ್ಲಿ ಇದ್ರ ಉದ್ದೇಶ ಏನಪ್ಪ ಅಂದರೆ ನಿರುದ್ಯೋಗವನ್ನು ಸ್ವಲ್ಪ ಹೋಗಲಾಡಿಸೋದಕ್ಕೆ ಸಹಾಯ ಆಗುವಂತಹ ಒಂದು ಯೋಜನೆ ಅಂತಲೇ ಹೇಳಬಹುದು. ಇದಕ್ಕೋಸ್ಕರ ಪ್ರತಿ ತಿಂಗಳು ಕೂಡ ಅವರು 5,000 ರೂಪಾಯಿ ಹಣನ ಕೊಡ್ತಾರೆ. ಇದಕ್ಕೆ ನೀವು ಅರ್ಜಿನ ಹಾಕ್ಸೋದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡ್ರೆ ನೀವು 21 ವರ್ಷದಿಂದ 24 ವರ್ಷದ ಒಳಗಡೆ ಇರಬೇಕು. ಜೊತೆಗೆ ಫುಲ್ ಟೈಮಲ್ಲಿ ಕೆಲಸ ಮಾಡ್ತಾ ಇರಬಾರ್ದು ಮತ್ತು ಫುಲ್ ಟೈಮಲ್ಲಿ ಎಜುಕೇಷನ್ ಕೂಡ ಮಾಡ್ತಾ ಇರಬಾರ್ದು ಅಂತ ಇದೆ. ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿನದು ಇರಬಾರ್ದು ಅಂತ ಇದೆ. ಇದಾದಮೇಲೆ ನೀವು ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬಹುದು. ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಅಂತ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ. ಇಲ್ಲಿದೆ ನೋಡಿ, pminternship.mca.gov.in ಅಂತ ಇದೆ ನೋಡಿ. ಅಲ್ಲಿಗೆ ಬಂದರೆ ನಿಮಗೆ ಡೈರೆಕ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈಗಲೇ ನೋಂದಾಯಿಸಿ ಅಂತ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ಈಗಲೇ ನೋಂದಾಯಿಸಿ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅದ್ರ ಮುಖಾಂತರ ನೀವು ಲಾಗಿನ್ ಮಾಡ್ಕೋಬಹುದು. ಒಂದಷ್ಟು ಕ್ಷೇತ್ರಗಳ ಬಗ್ಗೆ ಇದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಆಯಿಲ್ ಮತ್ತು ಗ್ಯಾಸ್ ಎನರ್ಜಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಮೆಟಲ್ಸ್ ಮತ್ತು ಮೈನಿಂಗ್ ಅಂತ ಇದೆ, ಮೀಡಿಯಾ ಎಂಟರ್ಟೈನ್ಮೆಂಟ್ಸ್ ಅಂತ ಇದೆ, ಎಜುಕೇಷನ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಡಸ್ಟ್ರಿಯಲ್, ಒಂದಷ್ಟು ಆಫರ್ಗಳಿರುತ್ತೆ. ಅದರಲ್ಲಿ ನೀವು ಒಂದು 5 ಕಂಪ್ನಿಗಳವರೆಗೂ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಿಮಗೆ ಕನಿಷ್ಠ SLC ಕಂಪ್ಲೀಟ್ ಆಗಿರಬೇಕು. ಅದ್ರ ಮೇಲೆ ನೀವು SLCನೋ, PUCನೋ, ಡಿಗ್ರಿ, ಡಬಲ್ ಡಿಗ್ರಿ ಕೋರ್ಸ್ ಮಾಡಿದರೂ ಕೂಡ ಎಲಿಜಿಬಲ್ ಇರ್ತೀರಾ. ಒಂದು ವರ್ಷದವರೆಗೂ ನಿಮಗೆ ಇಂಟರ್ನ್ಶಿಪ್ ಇರುತ್ತೆ. ಇಂಟರ್ನ್ಶಿಪ್ಪಲ್ಲಿ ಪ್ರತಿ ತಿಂಗಳು ನಿಮಗೆ 5,000 ರೂಪಾಯಿ ಹಣನ ಕೊಡ್ತಾರೆ. ಇಂಟರ್ನ್ಶಿಪ್ ಮುಗಿದ್ಮೇಲೆ ನಿಮಗೆ 6,000 ರೂಪಾಯಿ ಹಣನ ಕೊಡ್ತಾರೆ. ಇದಿಷ್ಟು PM ಇಂಟರ್ನ್ಶಿಪ್ ಬಗ್ಗೆ ಮಾಹಿತಿ ಆಗಿತ್ತು. ಯಾರಾದರೂ ಇಂಟ್ರೆಸ್ಟ್ ಇದ್ದವರೆ ಈಗಲೇ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.